ಶ್ರೀನಿವಾಸ್ ಪ್ರಸಾದ್ ಅಗಲಿಕೆಯಿಂದ ದೊಡ್ಡ ಆಘಾತ ಆಗಿದೆ. ಶೋಷಿತ ವರ್ಗದ ದನಿಯಾಗಿದ್ದವರು ಶ್ರೀನಿವಾಸ್ ಪ್ರಸಾದ್ ನಿಧನಕ್ಕೆ ಕಂಬನಿ ಮಿಡಿದಿದ್ದಾರೆ ಜಿಟಿಡಿ. ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ರಾಜಕೀಯ ನಿವೃತ್ತಿಯನ್ನ ಹೊಂದಿದ್ರು. ಸರಳ ಹಾಗೂ ಆದರ್ಶ ವ್ಯಕ್ತಿಯಾಗಿ ರಾಜಕೀಯವನ್ನ ಮಾಡಿದ್ರು. ಪ್ರಸಾದ್ ಅಂತಿಮ ದರ್ಶನದ ಬಳಿಕ ಜಿಟಿ ದೇವೇಗೌಡ ರೀತಿ ಭಾವುಕವಾಗಿ ಮಾತನಾಡಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಅವರ ಅಗಲಿಕೆ ದೊಡ್ಡ ಆಘಾತವನ್ನು ತಂದಿಟ್ಟಿದೆ. ಶೋಷಿತ ವರ್ಗದ ದನಿಯಾಗಿದ್ದವರು ಶ್ರೀನಿವಾಸ್ ಪ್ರಸಾದ್ ಸರಳ ಹಾಗೂ ಆದರ್ಶ ವ್ಯಕ್ತಿಯಾಗಿ ರಾಜಕೀಯವನ್ನ ಮಾಡಿದ್ರು ಅಂತ ಪ್ರಸಾದ್ ಅವರ ಅಂತಿಮ ದರ್ಶನವನ್ನ ಪಡೆದ ಬಳಿಕ ಜಿಟಿಡಿ ಭಾವುಕವಾಗಿ ರೀತಿ ಮಾತನಾಡಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ನಿಧನಕ್ಕೆ ಕಂಬನಿ ಮಿಡಿದಿದ್ದಾರೆ ಜಿಟಿಡಿ. ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ರಾಜಕೀಯ ನಿವೃತ್ತಿಯನ್ನ ಹೊಂದಿದ್ದಾರೆ ಶ್ರೀನಿವಾಸ್ ಪ್ರಸಾದ್. ಶೋಷಿತ ವರ್ಗದ ದನಿಯಾಗಿದ್ದವರು ಶ್ರೀನಿವಾಸ್ ಪ್ರಸಾದ್ ಅಂತ ಜಿಟಿಡಿ ಹೇಳಿದರು. ಅವರು ಶೋಷಿತ ವರ್ಗದ ಧ್ವನಿಯಾಗಿ ಎಲ್ಲರಿಗೂ ಕೂಡ ಒಂದು ಶಕ್ತಿಯನ್ನು ತುಂಬುತ್ತಾ ಇದ್ದರು. ಎಲ್ಲರಿಗೂ ಕೂಡ ಒಂದು ನೆಮ್ಮದಿ ಇತ್ತು. ಅವರಿರೋವರು ಕೂಡ ಯಾವುದೇ ಅಹಿತಕರ ಘಟನೆಗಳಿಗೆ ಎಂದೂ ಅವಕಾಶವನ್ನು ಕೊಟ್ಟವರಲ್ಲ. ಸುದೀರ್ಘ 50 ವರ್ಷದ ರಾಜಕಾರಣವನ್ನು ಮುಗಿಸಿ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿ ರಾಜಕೀಯಕ್ಕೆ ತಿಲಾಂಜಲಿಯನ್ನು ನೀಡಿ ನಿವೃತ್ತಿಯನ್ನು ಪಡೆದಿದ್ದಂಥವರು ನಮ್ಮ ಶ್ರೀನಿವಾಸ್ ಪ್ರಸಾದ್ರವರು. 5 ವರ್ಷ ಲೋಕಸಭಾ ಸದಸ್ಯರಾಗಿ ಅತ್ಯಂತ ಯಶಸ್ವಿಯಾದ, ಯಾವ ಶೋಷಣೆಗೆ ಒಳಗಾಗಿದ್ದರೋ ಧ್ವನಿ ಇರಲಿಲ್ವೋ ಅವರ ಧ್ವನಿಯಾಗಿ ದಲಿತ ಸಮಾಜದಿಂದ ಬಂದಿದ್ದರೂ ಕೂಡ ಪಕ್ಷಾತೀತವಾಗಿ ಎಲ್ಲ ನಾಯಕರೊಡಗೂಡಿ ಅಭಿವೃದ್ಧಿ ರಾಜಕೀಯಗಳನ್ನು ಸಾಮರಸ್ಯವನ್ನು ಕಾಪಾಡ್ಕೊಂಡು ಹೋಗ್ತಿದ್ದಂಥ ಒಂದು ದೊಡ್ಡ ನಾಯಕರು. ಕಾಂಗ್ರೆಸ್ ಪಕ್ಷದಲ್ಲಿ ಆಸ್ಕರ್ ಫರ್ನಾಂಡಿಸ್ ಅವರು ಅವರ ಜೊತೆಗಾರರಾಗಿ, ಜಾರ್ಜ್ ಫರ್ನಾಂಡಿಸ್ ಅವರ ಜೊತೆಗಾರರಾಗಿ, ಸಮಾಜವಾದಿಯಾಗಿ ಸರಳತೆಯಿಂದ ಭಾಳ ಪ್ರಾಮಾಣಿಕತೆಯಿಂದ ರಾಜಕೀಯ ಕ್ಷೇತ್ರದಲ್ಲಿ ಒಂದು ಆದರ್ಶ ವ್ಯಕ್ತಿಯಾಗಿ ಬೆಳೆದಿದ್ದಂಥವರು ಶ್ರೀನಿವಾಸ್ ಪ್ರಸಾದ್ ಅವರು. ಶ್ರೀನಿವಾಸ್ ಪ್ರಸಾದ್ ಕಾಂಗ್ರೆಸ್ ಬಿಟ್ಟಾಗ ನಾನು ಕಣ್ಣೀರು ಹಾಕಿದ್ದೆ. ಚಾಮರಾಜನಗರ ಶಾಸಕ ಪುಟ್ಟರಂಗ ಶೆಟ್ಟಿ ರೀತಿ ಭಾವುಕರಾಗಿದ್ದಾರೆ. ನನ್ನನ್ನು ರಾಜಕೀಯವಾಗಿ ಬೆಳೆಸಿದ ನಾಯಕ ಶ್ರೀನಿವಾಸ್ ಪ್ರಸಾದ್ ಅಗಲಿಕೆ ಸಮುದಾಯಕ್ಕೆ ತುಂಬಲಾರದ ನಷ್ಟ. ಕುಟುಂಬಸ್ಥರಿಗೆ ದುಃಖ ಭರಿಸುವ ಶಕ್ತಿ ಕೊಡ್ಲಿ. ಅಪಾರ ಸಂಖ್ಯೆಯ ಅಭಿಮಾನಿಗಳನ್ನ ಅಗಲಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇಷ್ಟು ಕಾಲ ದೀರ್ಘಕಾಲ ರಾಜಕಾರಣ ಮಾಡಿದಂಥ ಲೋಕಸಭೆಯಲ್ಲಿ ಗೆದ್ದುವಂಥ ರಾಜಕಾರಣಿ ಅವರು. ನನ್ನ ಭಾಗದಲ್ಲಿ ಅವರು ಅತ್ಯಂತ ಹಿರಿಯ ರಾಜಕಾರಣಿ. ಮತ್ತು ಅವರು ಎಲ್ಲ ಜನಾಂಗವನ್ನು ಸಮಾನವಾಗಿ ನೋಡ್ತಿರ್ತಕ್ಕಂಥವ್ರು. ಅಂದರೆ ಬಡವರು, ದಲಿತರು, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತ, ಸೋಯ ಸಮಾಜದ ಬಗ್ಗೆ ಹೆಚ್ಚು ಕಾಳಜಿಯನ್ನು ಹೊಂದಿದ್ದವರು. ಇವತ್ತು ನೀವು ಸ್ವಲ್ಪ ಹೊತ್ತಾದ್ರೆ ಇಲ್ಲಿ ನಮ್ಮ ಚಾಮರಾಜನಗರ ಭಾಗದ ಜನನೇ ತಡೆದು ಭಾಳ ಕಷ್ಟ. ನಾನು ಇವತ್ತು ಅವ್ರನ್ನ ನೋಡೋಕ್ಕಿಂತ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ, ಮಣಿಪಾಲಿ. ಅಲ್ಲಿ ನನಗೆ ಗೊತ್ತಾಗಿ ನಾನು ಮಳವಳ್ಳಿಯಿಂದ ಈ ಕಡೆ ಬಂದಿದ್ದೀನಿ. ಹೀಗಾಗಿ ಅವರ ಒಡನಾಟ ನನಗಿಂತ ಹೆಚ್ಚಾಗಿ ನಾನು ರಾಜಕೀಯವಾಗಿ ನನ್ನನ್ನು ಬೆಳೆಸ್ತವರು. ಹೇಳ್ತಿದ್ದು ನನ್ನ ಪಕ್ಷ ಬಿಟ್ಟು ಹೊರಗಡೆ ಇದ್ದು ನನಗೆ ಬಂದು ತಟ್ಟರು, ಏನು ಶೆಟ್ಟಿ ಚೆನ್ನಾಗಿದೆಯಾ ಅಂತ. ಮೊನ್ನೆನೂ ಬಂದಿದ್ದಾಗ ನಾವು ಜೊತೆ ಸೇರಿದ್ವಿ. ಪುಟ್ಟರಂಗ ಶೆಟ್ಟಿ ಚೆನ್ನಾಗಿದೆ, ನಾನು ಕಾಲಕ್ಕೆ ಕೈ ಹಾಕಿ ತಮ್ಮ ಆರೋಗ್ಯ ಹೇಗಿದೆ, ಚೆನ್ನಾಗಿದ್ದೀನಿಪ್ಪ, ಚೆನ್ನಾಗಿದ್ದೀನಿ, ಏನೂ ಇಲ್ಲ, ಚೆನ್ನಾಗಿದ್ದೀನಿ ಅಂದರು. ಹಾಗಾಗಿ ಅಂಥ ಒಬ್ಬ ನಾಯಕನ ಇವತ್ತು ಕಳ್ಕೊಂಡಿದ್ದೀವಿ ನಾವು. ನನಗಂತೂ ಅತ್ಯಂತ ದುಃಖ ಆಗ್ತಾಯಿದೆ ನಿಜವಾಗೂ. ನಾನು ಎಲ್ಲೇ ಇದ್ದರೂ ಅವ್ರನ್ನ ನೆನೆಸ್ಕೊತಿದ್ದೆ. ಅಂಥ ಒಬ್ಬ ನಾಯಕ ಇಂಡಿಪೆಂಡೆಂಟ್ ಆಗಿ ಲೋಕಸಭೆಯಲ್ಲಿ ಗೆಲ್ಲೋದಂದರೆ ಅಷ್ಟು ಸಾಮಾನ್ಯರಿಂದ ಸಾಧ್ಯವಿಲ್ಲ. ಅಂಥ ಒಬ್ಬ ನಾಯಕ, ಎಲ್ಲ ಜನಾಂಗದ ಒಡನಾಟ. ಇವತ್ತು ಅವ್ರನ್ನ ಕಳ್ಕೊಂಡು ಲಕ್ಷಾಂತರ ಈ ಒಂದು ದಲಿತ ಸಮಾಜಗಳಿದು, ಹಿಂದುಳಿದ ವರ್ಗ ನಮ್ಮಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.